2014ರಲ್ಲಿ ನರೇಂದ್ರ ಮೋದಿಜಿಯವರು 283 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರವಾಗಿ ಸ್ವಂತ ಬಲದಿಂದ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ನಂತರ ಕಂಗೆಟ್ಟಿರುವಂಥ ಕಾಂಗ್ರೆಸ್ಸು ಆಗಾಗ್ಗೆ ಒಂದಿಲ್ಲೊಂದು ಆರೋಪಗಳನ್ನು ಮಾಡಿಕೊಂಡು ಜನರ ವಿಶ್ವಾಸವನ್ನು ಕಳ್ಕೊಂಡು ಮೂಲೆ ಗುಂಪಾಗಿದ್ದೀವಿ ಅನ್ನೋ ಸತ್ಯ ನಿಜ ಸಂಗತಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳದಲ್ಲೇ ತರಾವರಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ಆಯಿತು, ಅದರ ಬಗ್ಗೆ ದೇಶಕ್ಕೆ ವಿರುದ್ಧವಾದಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಡ್ತಾ ಬಂದರು. ಇನ್ನು 2014ನಲ್ಲಿ ಸೋತಾದ ನಂತರ, 2019ನಲ್ಲಿ ಸೋತಾದ ನಂತರ, 2024ರಲ್ಲಿ ಸೋತಾದ ನಂತರ ಈ ಹಿಂದೆ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂತೇಳಿ ಏನು ಚಳುವಳಿ ಮಾಡ್ಕೊಬರ್ತಿದ್ರು, ಈಗ EVM ಹಟಾವೋ ಅಂತ ಚಳುವಳಿ ಪ್ರಾರಂಭ ಮಾಡಿದ್ದಾರೆ. EVMಯಿಂದ ಏನೋ ಇವರಿಗೆ ತೊಂದರೆ ಆಗ್ತಿದೆ, ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂತೇಳಿ ಆರೋಪನೂ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರೇ, ನಿಮ್ಮ ಒಂದು ಆರೋಪಕ್ಕಾದ್ರೂ ಒಂದು ಸಾರಿನಾದ್ರೂ ನೀವು ಸಾಕ್ಷ್ಯಾಧಾರ ಕೊಟ್ಟಿದ್ದೀರಾ? EVM ವಿಚಾರದಲ್ಲೂ ಕೂಡ ನಿಮಗೆ ಎಲೆಕ್ಷನ್ ಕಮಿಷನ್ನಿಂದ ಕೋರ್ಟ್ನಿಂದ ನಿಮಗೆ ಮುಖಭಂಗ ಆಗೋಗಿದೆ. ಈಗ ಹೊಸದಾಗಿ ಮತಗಳ್ಳತನ ಆಗ್ತಾಯಿದೆ ಅಂತ ಹೇಳ್ತಿದ್ರಿ. ರಾಹುಲ್ ಗಾಂಧಿಯವರೇ, ಮತಗಳ್ಳತನವನ್ನು ಹೆಸರನ್ನೇ ಫ್ರಾಡ್ ಮಾಡೋವಂಥದ್ದು ಯಾರು ಮಾಡಿದರೆ ಅದು ನಿಮ್ಮ ಕುಟುಂಬ ಅಷ್ಟೇ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ಮ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ನಿಮ್ಮಜ್ಜಿಗೆ ಬಂದೋಯ್ತು. ಈಗ ನೀವು ಮತಗಳ್ಳತನ ಅಂತೇಳಿ ಹೊಸದಾಗಿ ನೀವು ತಕರಾರುತ್ತಾ ಇದ್ದೀರಿ. ಸರ್, 2024ರಲ್ಲಿ ತಮಿಳ್ನಾಡಲ್ಲಿ ಅಷ್ಟೂ ಸೀಟನ್ನು ನೀವು ಸ್ವೀಪ್ ಮಾಡಿರಿ, ನೀವು DMK ಅವರು, ಅಲ್ಲಿ ಮತಗಳ್ಳತನ ಆಗಲಿಲ್ಲ. ಕೇರಳದಲ್ಲೂ ಸ್ವೀಪ್ ಮಾಡಿರಿ, ಅಲ್ಲೂ ಮತಗಳ್ಳತನ ಆಗಲಿಲ್ಲ ನಿಮಗೆ. ನೀವೆಲ್ಲೆಲ್ಲಿ ನಿಮಗೆ ಒಳ್ಳೆ ಸೀಟ್ಗಳು ಬಂತು ಅಲ್ಲೆಲ್ಲೂ ಮತಗಳ್ಳತನ ಆಗಲಿಲ್ಲ. ಈ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ, ಕೆಲವು ಕಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಕರ್ನಾಟಕದಲ್ಲಿ ಆಳುವ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ಲೋಕಸಭಾ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಈ ಒಂದು ಮತಪಟ್ಟಿಯ ಪರಿಷ್ಕರಣೆ ಮತ್ತು ಮತಪಟ್ಟಿಯನ್ನು ಸಿದ್ಧಪಡಿಸೋದು ಯಾವ ರೀತಿ ಆಗುತ್ತೆ ಸರ್? ಮತಪಟ್ಟಿಯನ್ನು ಬೂತ್ ಲೆವೆಲ್ ಆಫೀಸರ್ BLO ಇರ್ತಾನೆ. BLO ಮತಪಟ್ಟಿ ಏನು ತಯಾರಾಗುತ್ತೆ ಅದನ್ನು ನಿಮ್ಮ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ BLAಗೆ ಪರಿಷ್ಕರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅದ್ರ ಮೇಲೆ ERO ಇರ್ತಾನೆ, ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇಷ್ಟೂ ಜನ ಪರಿಷ್ಕರಣೆ ಮಾಡಿ ಅದನ್ನು ಕರಡನ್ನು ಹೊರಗಡೆ ಕೊಟ್ಟು ಕೊನೆಗೆ ಫೈನಲ್ ಲಿಸ್ಟ್ ಬರುತ್ತೆ. ಸರ್, ಪಟ್ಟಿಯನ್ನು ಸಿದ್ಧಪಡಿಸುವಂತಹ ಹಂತದವನ್ನೇ ತಗೊಳ್ಳಿ. ಅದು BLO ಇರ್ಬೋದು, ARO ಇರ್ಬೋದು, ಮುಂದೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ಬೋದು. ಹಾಗೆ ಚುನಾವಣೆ ಕಂಡಕ್ಟ್ ಮಾಡೋದಕ್ಕೆ ಬನ್ನಿ, ನಿಮ್ಮ ಬೂತ್ ಲೆವೆಲ್ ಏಜೆಂಟ್ ಇರ್ತಾನೆ. ಯಾರೋ ಬಂದು ಯಾರ್ದೋ ಓಟ್ ಹಾಕಿ ಹೋಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏಜೆಂಟು ಪರಿಷ್ಕರಣೆನ ಮಾಡ್ತಾ ಇರ್ತಾನೆ. ಅಲ್ಲೇ ಬೂತ್ ಲೆವೆಲ್ ಆಫೀಸರ್ BLO ಇರ್ತಾನೆ. BLO ಮೇಲ್ಗಡೆ ARO ಇರ್ತಾನೆ, AERO ಇರ್ತಾರೆ. ಅದಾದ ನಂತರ RO ಇರ್ತಾರೆ. ಅದಾದ ನಂತರ ನಿಮಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ. ಇಷ್ಟೂ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದವರೇ ಆಗಿರ್ತಾರೆ. ನೀವು ಪಗಾರ ಕೊಡುವಂತಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಈ ಚುನಾವಣೆಯನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಮಹದೇವಪುರ ಕ್ಷೇತ್ರದಲ್ಲಾಯಿತು ಅಂತ ಹೇಳ್ತಿರಲ್ಲ. ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಜಾಸ್ತಿ ಆದ ಕೂಡಲೇ BJP ಆರೋಪ ಮಾಡಿರ. ಸರ್ವಜ್ಞನಗರದಲ್ಲಿ ನಿಮಗೆ ಜಾಸ್ತಿ ಓಟ್ ಬಂದ ಕೂಡಲೇ ಆರೋಪ ಮಾಡಿದ್ರ. ಶಾಂತಿನಗರದಲ್ಲಿ ಹೆಚ್ಚಿಗೆ ಬಂತು ಅಂದ ಕೂಡಲೇ ನಿಮಗೆ ಆರೋಪ ಮಾಡಿದ್ರ. ಡಿಜಹಳ್ಳಿ, KJಹಳ್ಳಿ ಆ ಭಾಗದಲ್ಲಿ ನಿಮಗೆ ವಿಪರೀತವಾದಂಥ ಮತಗಳು ಬರ್ತವಲ್ಲ, ನಾವು ಆರೋಪ ಮಾಡಿದ್ವ. ಆಯ್ತು, ಈ ಎಲೆಕ್ಷನ್ನ ಕಂಡಕ್ಟ್ ಮಾಡೋರು ಯಾರು ಸರ್? ನಿಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳೇ. ಇಷ್ಟಾಗಿಯೂ ಕೂಡ ಮಹದೇವಪುರದಲ್ಲಾಯಿತು, ಅಲ್ಲಿ ಜನಸಂಖ್ಯೆಗಿಂತ ಮತದಾರರು ಜಾಸ್ತಿ ಇದ್ದಾರೆ. ಸರ್, ಜನಸಂಖ್ಯೆ ಯಾವತ್ತಿನ ತೊಗೊಳ್ತಿದ್ರಿ ಸರ್? ಗ್ರೋತ್ ರೇಟ್ ಎಷ್ಟು ತೊಗೊಳ್ತಿದ್ರಿ? 2011ನಲ್ಲಿ ಲಾಸ್ಟ್ ಜನಗಣತಿ ಆಗಿರುವಂಥದ್ದು. ಇನ್ನೂ ಆಗೇ ಇಲ್ಲ ಜನಗಣತಿ. ಹಾಗಿರ್ಬೇಕಾಗಲ್ಲ ಯಾವ ಅಂದಾಜಿನ ಮೇಲೆ ಜನಗಿಂತ ಜಾಸ್ತಿ ನೀವು ಮತದಾರರಿದ್ದಾರೆ ಅಂತ ಹೇಳ್ತೀರಿ. ಆಮೇಲೆ ಅರ್ಬನ್ನಲ್ಲಿ ಮಕ್ಕಳನ್ನು ಹುಟ್ಟಿಸ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗುವಂಥದ್ದಲ್ಲ, ಮೈಗ್ರೇಷನಿಂದ ಆಗುತ್ತೆ. ಕೆಲಸ, ಕಾರ್ಯ, ಉದ್ಯೋಗ ಅಂತೇಳಿ ಹೇಳಿ ಅಲ್ಲಿಗೆ ಮೈಗ್ರೇಟ್ ಆಗಿ ಹಳ್ಳಿಗಳಿಂದ ಬಂದು ಪಟ್ಟಣ ಸೇರಿಕೊಳ್ತಾರೆ. ಹಾಗಾಗಿ ಪಟ್ಟಣಗಳಲ್ಲಿ ಈ ಪಾಪ್ಯುಲೇಷನ್ ಗ್ರೋತ್ ಜಾಸ್ತಿ ಇರುತ್ತೆ. ನೀವು ಗಣತಿನೇ ಮಾಡಿಲ್ಲ ಅಂತಂದಮೇಲೆ ಜಾಸ್ತಿ ವೋಟರ್ಸ್ ಬಂದಿದ್ದಾರೆ. ಜಾಸ್ತಿ ವೋಟರ್ಸು ಬಾಡಿಗೆಗೆ ಬಂದಿರ್ತಾರೆ, ಎಷ್ಟು ಮನೆ ಕಟ್ಟಿದ್ದಾರೆ, ಎಷ್ಟು ಜನ ಬಾಡಿಗೆಗೆ ಬಂದಿದ್ದಾರೆ, ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದ್ದೀರಾ. ಸುಮ್ಮನೆ ಈ ರೀತಿ ಸುಮ್ಮನೆ ಬಂದು ಆರೋಪವನ್ನು ಮಾಡ್ತೀರಿ.
ನಿಮಗೆ ಸರ್ವಜ್ಞನಗರದಲ್ಲಿ ಅತಿ ಹೆಚ್ಚು ಓಟ್ ಬಂದ ಕೂಡಲೇ ಬಿ ಜೆ ಪಿಯವ್ರು ನಾವು ಆರೋಪ ಮಾಡಿದ್ವಾ? ಮಹದೇವಪುರದಲ್ಲಿ ಜಾಸ್ತಿ ಬಂತು. ಮಹದೇವಪುರದಲ್ಲಿ ಬಹಳಷ್ಟು ಜನ ಮೋದಿಯವರ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಅವ್ರು ಓಟ್ ಹಾಕಿದ್ದಾರೆ. ಆಯಿತು, ಇಡೀ ದೇಶಾದ್ಯಂತ ನೀವು ನೋಡಿ, ಚುನಾವಣೆ ಪ್ಯಾಟರ್ನ ನೋಡಿ, ಅಸೆಂಬ್ಲಿಗೆ ಬಂದಾಗ ಜನ ಒಂದು ರೀತಿ ಓಟ್ ಹಾಕಿರ್ತಾರೆ, ಅದೇ ಲೋಕಸಭೆಗೆ ಬಂದಾಗ ದೇಶಕ್ಕೆ ಮೋದಿ ಬೇಕು ಅಂತ ಓಟ್ ಹಾಕ್ತಾರೆ. ಹೀಗಿರುವಾಗ ನಿಮ್ಮ ನಾಯಕತ್ವವನ್ನು ದೇಶದ ಜನ ಸತತವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ನೀವು ಈ ರೀತಿ ಆರೋಪ ಮಾಡ್ತೀರಲ್ಲ.